ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಕೃಷ್ಣನಾಗಿ ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಕೃಷ್ಣನಾಗಿ ಕಾಮಜನಕ ಈ ಮಹಿಯೋಳ್ ಅವತರಿಸಿ ಬಂದನು ಕಾಮಜನಕ ಪ್ರತೀಕ್ಷಾ ನಿರೀಕ್ಷೆ. ಯಾವ ಪ್ರಸಂಗ? ಹಸ್ತಿನಾವತಿಯ ಸಂಧಾನದ ಸಭೆ ನಾನೇ ನಿಶ್ಚಯಿಸಿ ಬಂದಂತಹ ಮಹಾಭಾರತ ಎನ್ನುವಂತ ಮಹಾಭಾರತದ ಪ್ರಸಂಗ. ಉಭಯ ಪಾಳೆಯು ರಣಕ್ಕೆ ಸನ್ನದ್ಧವಾಗಿ ನಿಂತಿದೆ. ವಿಜಯವನ್ನು ಸಾಧಿಸುವುದಕ್ಕೆ ಬೇಕಾಗಿ 18 ಅಕ್ಷೋಹಿಣಿ ಸೇನೆ ಎನ್ನುವುದು ಉಭಯ ಪಾಳೆಯದಲ್ಲಿ ನೆಲೆಯಾಗಿದೆ. ಸಮರವನ್ನು ವಿಜಯಿಸುವುದಕ್ಕೆ ಬೇಕಾಗಿ ಕೌರವ ಪಾಳೆಯದಲ್ಲಿ ಸಕಲರು ಸಿದ್ಧತೆ ನಡೆಸಿದ್ದಾರಂತೆ. ಅವರಲ್ಲಿ ಸಿದ್ಧತೆ ಆಗಿದೆ ಎನ್ನುವಲ್ಲಿಗೆ ನಮ್ಮ ಸಿದ್ಧತೆ ಏನು ನಮಗರ್ಥ ಆಗಬೇಕು ತಾನೇ. ಅದೇ ನಿರೀಕ್ಷೆಯಲ್ಲಿ ನಾನಿರುವಾಗ ಯಾರಲ್ಲಿ ಬಂದು ವಂದಿಸುತ್ತಲೀ ಮಹಾರಾಜನಕಗೆ ವಂದಿಸಿ ಎಲೆ ಧರ್ಮ ಜೋತಾಲಿ ಪೂದು ಎಲೆ ಧರ್ಮ ಜೋತಾಲಿ ಪೂದು ಎಲೆ ಧರ್ಮ ಜೋತಾಲಿ ಪೂದು ಭೀಮ ಬಲಗುಣನಿಗಳೆಲ್ಲರೊಲಿದೋ ಭೀಮ ಒಲಿದೋ ಕೊಳುಗುಳವನು ಗೈಯಲೆಡಿಸಿ ಬಂದವರಲ್ಲ ಕೊಳುಗುಳವನು ಗೈಯಲೆಡಿಸಿ ಬಂದವರಲ್ಲ ಬರೆಯುತ್ತರು ನಾ ಬಲ್ಲೆನಾರು ಮರುಬಡಸ ಅಂತನರಿಯೇನೋ
ತೊಂದರೆ ಇಲ್ಲ, ಬಹುಶಃ ಒಳಮನೆಯಲ್ಲಿ ಇದ್ದಿರಬೇಕು. ಕರೆದಾಗ ತಕ್ಷಣ ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಬಂದ ಸಮಯಕ್ಕೆ ಸರಿಯಾಗಿ. ಧರ್ಮಜಾತ, ನೀನು ಮಾತ್ರ ಕೇಳುವುದಲ್ಲ, ಸೇರಿರುವ ಸಕಲರು ನಾನು ಆಡುವ ಮಾತನ್ನು ಕೇಳಬೇಕು. ಮಹಾಭಾರತ ಎನ್ನುವಂಥ ಮಹಾಭಾವರ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಈಗಾಗಲೇ ನಿಶ್ಚಿತವಾಗಿದೆ. ಆ ಕಾರಣಕ್ಕಾಗಿ ನಮ್ಮ ಪಾಳೆಯದಲ್ಲಿ 7 ಅಕ್ಷೋಹಿಣಿ ಸೇನೆ ಒಂದು ನಡೆದಿದೆ. ಅಷ್ಟೇ ಯಾಕೆ, ವಿರೋಧಿ ಪಾಳೆಯವಾದಂತಹ ಕುರುಸೇನೆಯಲ್ಲಿ 11 ಅಕ್ಷೋಹಿಣಿ ಸೇನೆ ಸಮರಸನ್ನದ್ಧವಾದ ಕಾಲಕ್ಕೆ ಅವರೆಲ್ಲರೂ ಕೂಡ ವಿಜಯವನ್ನು ಸಾಧಿಸುವುದಕ್ಕಾಗಿ ಮುಂದಾಗಿದ್ದಾರೆ. ಬೇರೆ ಯಾರು ಅಲ್ಲ ಪುಣ್ಯಾತ್ಮ, ನಿಮ್ಮ ತಾತ ಉಭಯ ಕುಲಗಳಿಗೂ ಪಿತಾಮಹ ಆಚಾರ್ಯ ಭೀಷ್ಮರು ಮಹಾಭಾರತ ಸಮರವನ್ನು ಕೇವಲ 3 ದಿನದಲ್ಲಿ ಮುಗಿಸಿಕೊಡುತ್ತೇನೆಂದಾಗ ಆಡಿದರಂತೆ. ಉಭಯ ಕುಲಗಳಿಗೂ ಬಿಲ್ಲೋಚನಾದಂತಹ ಆಚಾರ್ಯ ದ್ರೋಣರು 4 ದಿನಗಳ ಅವಧಿ ಕೇಳಿದ್ದಾರಂತೆ. ಗುರುಪುತ್ರನಾದಂಥ ಅಶ್ವತ್ಥಾಮ 1ನೇ ದಿನದಲ್ಲಿ ಕುರುಕ್ಷೇತ್ರ ಮಹಾಸಮರವನ್ನು ಮುಗಿಸಿಕೊಡುತ್ತೇನೆ ಎನ್ನುವಾಗ ಭವ್ಯಪ್ರಾರ್ಥನೆ ಮಾಡಿದ್ದಾರಂತೆ. ಅವರಲ್ಲಿ ಸಿದ್ಧತೆಯಾಗಿದೆ ಎನ್ನುವ ಹಾಗೆ ನಮ್ಮಲ್ಲಿ ಒಂದು ಸಿದ್ಧತೆ ಆಗಿರಬೇಕಲ್ವಾ? ಅದನ್ನು ಕೇಳುವ ಕುತೂಹಲ ನನಗೆ. ಹೇಳಬಹುದು? ವಿಶ್ವಾಸದಿಂದ ಆಡುವುದಕ್ಕೆ ಹೊರಟದ್ದು ಏನು ಹೇಗೆ ಹೇಳಿ? ಒಳ್ಳೆದಾಗಿ. ನಿಮ್ಮ ಆಶೀರ್ವಾದ ಇದ್ರೆ ಕುರುಕ್ಷೇತ್ರ ಸಮರವನ್ನ ಎಷ್ಟು ದಿನ? 4 ದಿನ ಅಲ್ವಾ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಿಮ್ಮ ಕಟಾಕ್ಷ ಇದ್ದದೇ ಹೋದರೆ ಮುಂದೆ ನಡೆಯುವ ಸಮರವನ್ನು 3 ದಿನವೋ? ಸರಿ, ನೀನು ಗುರುಗಾಂಗೆ ಕೃಷ್ಣ ಪರಮಾತ್ಮ, ನಿನ್ನ ಆಶೀರ್ವಾದ ಹೊಂದಿದ್ದರೆ ಒಂದೇ ದಿನದಲ್ಲಿ ಮುಂದೆ ಬರುವ ಮಹಾಭಾರತ ಯುದ್ಧವನ್ನ ಒಂದೇ ದಿನದಲ್ಲಿ ಕೌರವ ಸೇನೆಯನ್ನು ಧ್ವಂಸ ಮಾಡಿಕೊಡುತ್ತೇನೆ. ಎಲ್ಲರಿಗೂ ನಿರೀಕ್ಷೆ ಇದ್ದದ್ದು ನೀನೇನು ಮಾಡ್ತಿ, ನೀನೇನು ಹೇಳ್ತಿ ಅನ್ನೋದು. ಒಂದೇ ರಾತ್ರಿ ನೀನಾಡುವಂತ ಪೌರುಷದ ವಾಕ್ಯಗಳಿಗೆ ಶ್ರೀಕೃಷ್ಣ ಕಿವಿಯಾಗುವುದಕ್ಕೆ ಹೊರಟಿದ್ದಾನೆ. ಬೇಗ ಭಗವಂತ, ಕೌರವರು 4 ದಿನಗಳಲ್ಲಿ ಮಹಾಭಾರತ ಯುದ್ಧವನ್ನು ಮುಗಿಸುತ್ತಾರೆ. ಪಾಂಡವರ ಸಿದ್ಧತೆ ಹೇಗಿದೆ ಎನ್ನುವುದಾಗಿ ನಿನ್ನ ಪ್ರಶ್ನೆ. ಹೇಳಬೇಕು. ಈ ಶತಕ ಚಿತ್ರಾಣಿ ಭೀಮಸೇನ ಆಡುವಂತ ಮಾತು ನಿನ್ನ ಕೃಪೆಯೊಂದು ನಮಗೆ ಉಂಟು ಅಂತ ಆದ್ರೆ ಈ ಭೀಮಸೇನ 1 ರಾತ್ರಿಯಲ್ಲಿ ಯುದ್ಧವನ್ನು ಪೂರೈಸಿಕೊಡ್ತೇನೆ. ಧರ್ಮಜವಾಗ ಬೇಡಿದನು
ಕಂಡೆಯ ಶ್ರೀ ಲಲನೆ ಅರಸ ಧುರವ ಗೆಲ್ಲಿದುದು ಕಂಡೆಯ ಶ್ರೀ ಕಂಡೆಯ 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 ಲಲನೆ ಅರಸ ಲಲನೆ ಅರಸ ಲಲನೆ ಅರಸ ಧುರವ ಗೆಲ್ಲಿದುದು ಕಂಡೆಯ 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 ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಧುರವ ಧುರವ ಗೆಲ್ಲಿದುದು ಧುರವ ಗೆಲ್ಲಿದುದು ಧುರವ ಗೆಲ್ಲಿದುದು ಫಡಿರೆ ಫಡಿರೆ ಭವನ ಹೋದುದು ಕಂಡೆಯ ಶಿಲಾನೆ ರಸ ಧುರವ ಗೆಲ್ಲಿದುದು ಕಂಡೆಯ ಭಡಿರೆ 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 ಅವರವಾದುದು ಉಳಿದರಾರು ಕಾಂಬುದೇನು ಉಳಿದರಾರು 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 ಕಾಂಬುದೇನು ಉಳಿದರಾರು ಕಾಂಬುದೇನು ನೀ ಕಾಂಬುದೇನೋ ನೀ ಕಾಂಬುದೇನೋ ಉಳಿದರಾರು ಕಾಂಬುದೇನೋ ಅಳಿದರಿಲ್ಲ ದುರವಿದೇನು ಅಳಿದರಿಲ್ಲ 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 ಅಳದಿರಲ್ಲ ದುರವಿದೇನೋ ಉಳಿದರಾರು ಕಾಂಬುದೇನೋ ಉಳಿದರಾರು 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 ಕಾಂಬುದೇನೋ ಅಳಿದರಿಲ್ಲ ಧುರವಿದೇನೋ ಅಳಿದರಿಲ್ಲ ಧುರವಿದೇನೋ ಉಳಿದರಾರು ಕಾಂಬುದೇನೋ ಅಳಿದರಿಲ್ಲ 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 ಕಳೆಯುವುದೇನು ಅಳಿದರಿಲ್ಲ ಧುರವಿದೇನು ಫಲುಗುಣಾದಿ ವೀರರೆಲ್ಲ ಫಲುಗುಣಾದಿ ವೀರರೆಲ್ಲ ಬಳಲಿ 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 ಫಲಗುಣಾದಿ ಫಲಗುಣಾದಿ ವೀರರೆಲ್ಲ ಬಳಲಿ ವೀರರೆಲ್ಲ ಬಳಲಿ 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 ಫಲಗುಣಾದಿ ವೀರರೆಲ್ಲ ಬಳಲಿ ಸೋದರಲ್ಲ ವೀರರೆಲ್ಲ ಬಳಲಿ ಸೋದರಲ್ಲ ಸೋದರಲ್ಲ
ಮಾಡಿದ್ರೆ ನನ್ನದೇನು ಬೇರೆ ಯಾರ ನಗು ಅಲ್ಲ. ಘಟೋದ್ಗಜಕೂಡನಾದಂತ ವೀರಬರ್ಬರಿಕ ಹಾಗಿದ್ದರೆ ಈ ನಗು ಯಾಕೆ? ನನ್ನ ನಗುವಿಗೆ ಈ ನಗು ಸೇರಿದ್ದೇಕೆ? ನಗು ಸೇರಿದ ಮೇಲೆ ಈ ಕುಣಿತ ಯಾಕೆ? ಅಷ್ಟನ್ನು ಹೇಳು. ಅಯ್ಯ ಕೃಷ್ಣ, ಬಳಿರೆ ಬವರವಾದುದು ಅದನ್ನೆಲ್ಲವೇ ಅವರೆಲ್ಲರೂ ಆಡಿದ್ದು. ನೋಡು, ಒಬ್ರೊಬ್ರ ಮುಖ ನೋಡು. ಯುದ್ಧ ಆಯ್ತಾ? ಆಗಿಲ್ಲ. ಯುದ್ಧ ಆಗಿಲ್ಲ, ಯಾರು ಸತ್ತಿಲ್ಲ, ಎಲ್ಲರೂ ಬದುಕಿದ್ದಾರೆ. ಅದು ಒಬ್ರೊಬ್ರ ಮುಖ ನೋಡ. ಯಪ್ಪ, ನೋಡು, ಎಲ್ಲ ಬಳಿ ಬೆಂಡಾಗಿದ್ದಾರೆ. ಆದ್ರೆ ಪಾಂಡವರು ಮಾತ್ರ ಬುದ್ಧಿವಂತರು. ಯಾಕೆ ಗೊತ್ತಾ? ಕೌರವರ ಸೈನ್ಯದ ಬಲವನ್ನು ತಿಳಿದುಕೊಂಡಂತ ಅವರು ಆಡಿದರಲ್ಲ, 5 ದಿನದಲ್ಲಿ 4, 3, 2, 1. ನನ್ನ ಅಪ್ಪ ಹೇಳ್ತಿದ್ದಾರೆ. ಅವರಿಗೆ ಎಲ್ಲಿವರೆಗೆ ಕೋಪ ಹೇಳಿದ್ರೆ ಕೆಲವೊಮ್ಮೆ ಎಷ್ಟು ದಿನ ಸರಿ ಹೇಳಲಿಕ್ಕೂ ಆದ್ರೆ ಬುದ್ಧಿವಂತರು ಯಾಕೆ ಗೊತ್ತಾ? ಕೊನೆಗೆ ಆಡಿದ್ರಲ್ಲ, ಏನು? ದೇವಾ, ಯುದ್ಧ ಗೆಲ್ತೇವೆ. ಹೇಗೆ? ನಿನ್ನ ಕರುಣೆ ಕೃಪಾಕಟಾಕ್ಷ ಬೇಕಂತ. ನನ್ನ ಮೇಲಿಟ್ಟಿರುವಂತಹ ಅಚಲವಾದಂತಹ ವೀರವಾದಂತಹ ನಂಬಿಕೆಯ ಫಲದ ಮಾತು. ಅದರಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಕೊಳ್ತದೆ. ಏನಂದ್ರೆ, ಪಾಂಡವರ ಬಲ ಏನು? ಅದರಲ್ಲಿ ನಿನ್ನ ಕೃಪಾಕಟಾಕ್ಷೆಯಿಂದ ಮಾಡುವುದಾದ್ರೆ ನಿನ್ನ ಬಲ ಆಯ್ತು. ಹೌದು. ಪಾಂಡವರ ಬಲ ಎಲ್ಲಿ ಬಂತು? ಅವರ ಬಲಕ್ಕೆ ನನ್ನ ಕೃಪೆ ಅಷ್ಟೇ. ಬಿಡು, ಅವರ ಕತೆ ಬಿಡು. ಮತ್ತೆ ಬರ್ಬರಿಗ ಬಂದಿದ್ದೇನೆ. ಏನು ಮಾಡ್ತೀನಿ? ನನಗೊಂದು ಅವಕಾಶ ಕೊಡು. ಯುದ್ಧ ಏನಂತ ನಾನ್ ಮಾಡಿ ತೋರಿಸ್ತೇನೆ. ನೀ ಯುದ್ಧ ಮಾಡಬಾರದು ಅಂತ ನನ್ನ ಅಪೇಕ್ಷೆ ಅಲ್ಲ. ಅವಕಾಶ ಏನು? ಧಾರಾಳ ಕೊಡುವ ಅವಕಾಶ ಮಾತ್ರ ಅಲ್ಲ. ಅವಕಾಶ ಕೊಟ್ಟಾಗ ದುರವನ್ನ ಸಾಧಿಸುತ್ತೇನೆ ಎನ್ನುವಂತಹ ಛಲ ನಿನ್ನಲ್ಲಿದ್ರೆ ನನ್ನ ಕೃಪೆಯು ಬೇಡಲಾರೆ ನಿನ್ನ ಕೃಪೆಯ ನೋಡುತ್ತಿರುವುದು ದುರದ ಬಗೆಯ. ನಿನ್ನ ಕೃಪೆಯ ನೋಡುತ್ತಿರುವುದು ದುರದ ಬಗೆಯ ಕೇಳು ಜನರ ಕೂಡಿ ಹಗೆಯ ನೀ ಕೇಳು ಜನರ ಕೂಡಿ ಹಗೆಯ ಕೂಡಿದೊಂದೇ ಶರದಿ ಗೆಲುವೆ ಕೂಡಿದೊಂದೇ ಶರದಿ ಗೆಲುವೆ ನಿನ್ನ ಬಲಕ್ಕೆ ಪೂರಕವಾಗಿ ನನ್ನ ಕೃಪೆ ಉಂಟು ನೋಡು. ಭಗವಂತ, ಏನು? ಬೇಡಲಾರೆ ನಿನ್ನ ಕೃಪೆಯ. ಬೇಡ ಮತ್ತೆ ನಿನ್ನ ಕೃಪೆ ಯಾರಿಗೆ ಬೇಕು? ಯಾರಿಗೆ ತನ್ನ ಶೌರ್ಯದ ಅವರ ಬಗ್ಗೆ ಅವರಿಗೆ ಗೊತ್ತಿಲ್ವೋ? ಶೌರ್ಯದ ಕುರಿತಾಗಿ ಯಾರಿಗೆ ಅಪನಂಬಿಕೆ ಉಂಟು ಅವರಿಗೆ ನಿನ್ನ ಕೃಪೆ ಬೇಕು. ಆದ್ರೆ ನಾನಾಗಲ್ಲ. ನೋಡುವುದು ದೂರದ ಬಗೆಯ ತಾಯಿಯ ಚಂಡಿಕೆಯಾದಂತ ಶಕ್ತಿ ಅಂತ ಖಡ್ಗ ಉಂಟು. ಒಂದೇ ಶರದಿ ಯುದ್ಧವನ್ನ ಮಾಡಿ ಮುಗಿಸ್ತೇನೆ. ಒಂದೇ ಒಂದು ಶರದಿ, ಒಂದೇ ಆ
ಮೊಹರದಲ್ಲಿ ವೈರಿ ವೈರಿ ಮೊಹರದಲ್ಲಿ ಇರುವ ವಿರಾರ ಬಲ್ಲೆಯ ಇರುವ ವಿರಾರ ಬಲ್ಲೆಯ ಮರುಳಾದೆಯೇ ನಯ್ಯ ವೈರಿ ಮೋಹರದಲ್ಲಿ ಇರುವ ವೀರರ ಬಲ್ಲೆಯ ಮೋಹರದಲ್ಲಿ ಇರುವ ಚಮರಣಿ ಸುರನದಿ ಸುಧನಿ ಚಮರಣಿ ದ್ರೋಣರ ಶಕ್ತಿ ದ್ರೋಣರ ಶಕ್ತಿ 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 ಅರಿಯೇನಿ ಗೆಲ್ಲುವುದೆಂದು ಅರಿಯೇನಿ ಗೆಲ್ಲುವುದೆಂದು ನೀ ಗೆಲ್ಲುವುದೆಂದು ಸುರನದಿ ಸುಧನಿಂದ ಮರಣಿ ದ್ರೋಣರ ಶಕ್ತಿ ಅರಿಯೇನಿ ಗೆಲ್ಲುವೆಂದು ಅರಿಯೇನಿ ಗೆಲ್ಲುವೆನೆಂದು
7 ಅಕ್ಷೋಣಿ ಸೇನೆ ಹೊಂದಿರುವಂತ ಪಾಂಡವರ ಪಕ್ಷ ಯಾವುದನ್ನು ಬಳಸಿಕೊಳ್ಳದೆ ಜಯಸಿರಿಯ ಮುಡಿಗೆ ಕೈ ಹಾಕಿ ನಿನ್ನ ಕೃಪೆಯನ್ನ ಬೇಡದೆ ಒಂದೇ ಶರದಿಂದ ಜಯಸಿರಿಯನ್ನ ಧರ್ಮರಾಯನ ಪಾದದ ಬುಡಕ್ಕೆ ತಂದು ಹಾಕ್ತೇನೆ. ಮೌರ್ವಿಜ, ಅಹಂಕಾರ ತಪ್ಪು, ಯಾಕೆ? ಆತ್ಮವಿಶ್ವಾಸ ತಪ್ಪಲ್ಲ. ಆದರೆ ನೀನಾಡಿದಂತಹ ಮಾತು ಯಾವುದೂ ಕೂಡ ಆತ್ಮವಿಶ್ವಾಸದ ತಳಹದಿಯ ಮೇಲೆ ನಿಂತದಲ್ಲವೇ ಅಲ್ಲ. ಅದಕ್ಕೆಲ್ಲ ಪೂರಕವಾಗಿ ಒದಗಿರುವುದು ಅಹಂಕಾರ. ಆತ್ಮವಿಶ್ವಾಸದ ಮಾತಾಗಿದ್ದೆ ಹೌದು ಅಂತಾದ್ರೆ ಅಹಂಕಾರ ಉಂಟು. ಎಷ್ಟುಂಟು? ಅಲಂಕಾರಕ್ಕೆ ತಕ್ಕಂತೆ. ಹೌದಪ್ಪ, ನಿನ್ನ ಅಲಂಕಾರದ ಅಹಂಕಾರ ಎಷ್ಟು ಏನೇನೋದನ್ನ ಅರ್ಥೈಸಿಕೊಂಡೇ ತೊಡಗಿದ್ದು ನಾನು. ಆತ್ಮವಿಶ್ವಾಸದ ಮಾತವುದೇ ಆಗಿದ್ದಂತಾದ್ರೆ ನೀನು ಆಡಿದ ಮಾತಿಗೆ ಪ್ರತಿಯೊಂದಕ್ಕೂ ಪುರಾವೆ ಬೇಕಾಗ್ತದೆ. ಅದಲ್ಲ ಅಹಂಕಾರದ ಮಾತು ಹೌದು ಅಂತಾದರೆ ಅದು ಬಡಬಡಾಯಿಸಿದ್ದು ಅಂತ ಆಗ್ತದೆ. ಯಾಕೆ ಬಲ್ಲಯ್ಯ, ಆಡಿದ ಅಷ್ಟು ಮಾತುಗಳು ಕೇವಲ ಸ್ವಸ್ವರೂಪ ಜ್ಞಾನದಿಂದ ಆಡಿದರೆ ಸಾಕಾಗುವುದಿಲ್ಲ. ಶತ್ರು ಸ್ವರೂಪ ಜ್ಞಾನದ ಕುರಿತಾಗಿ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದು ನಡೆಯದೇ ನೀ ಆಡಿದ್ದಿ. ಮುರುಳಾದ ಏನೆಯ ವೈರಿ ಮೋಹನದೊಳಗೆ ಇರುವ ವೀರನ ಬಲ್ಲಯ್ಯ. ಯಾಕೆ ಗೊತ್ತು? ಸುರನದಿಗೆ ಸುತ ಭೀಷ್ಮ ಇಚ್ಛಾಮರಣಿ ಗೊತ್ತುಂಟು ತಾನೆ. ಗಂಧರ್ವ ಲೋಕಕ್ಕೆ ದಿಗ್ವಿಜಯವನ್ನು ಸಾಧಿಸಿ ರಣಕಣದಲ್ಲಿ ಸ್ವಯಂ ವಿಹಾರಕ್ಕೆ ತೊಡಗಿರುವಂತಾದ್ರೆ 3 ಲೋಕದಲ್ಲಿ ಆಚಾರ್ಯ ಈಶ್ವರನ ಎದುರಿಸುವಂತ ಗಂಡು ಮಗ ಮತ್ತೊಬ್ಬರಿಲ್ಲ. ಅಷ್ಟೇ ಯಾಕೆ, ಶಾಪಾದಪಿ ಶರಾದಪಿ ಆದಂಥ ಆಚಾರ್ಯ ದ್ರೋಣರು ಉಭಯ ಕುಲಗಳಿಗೂ ಕೊಲಪಂಡಿತರು ಅವರನ್ನು ಜಯಿಸುವುದು ಪ್ರತಿಯೊಬ್ಬರಿಗೂ ಅಸಾಧ್ಯ. ಗುರುಪುತ್ರ ಅಶ್ವತ್ಥಾಮ, ಅಂಗದೇಶಾಧಿಪತಿಯಾದಂತಹ ಕರ್ಣ, ಜೊತೆಗೆ ನಕುಲಸಹದೇವರ ಮಾವನಾದಂತಹ ಶಲ್ಯಭೂಪತಿ, ಇವರೆಲ್ಲರನ್ನು ಗೆಲ್ಲುವುದಕ್ಕೆ ಸಾಮಾನ್ಯ ಬಾಯಿ ಮಾತು ಸಾಕಾಗುವುದಿಲ್ಲ. ಅದಕ್ಕೊಂದು ಆಧಾರ ಬೇಕು. ತೆರಳಿ ಪಾತಾಳಕ್ಕೆ ಕೋಟಿ ರಕ್ಕಸರನ್ನು ಸಂಹರಿಸಿದ ಶಕ್ತಿ ಸಾಕೆ. ವರಬಲ ಏನುಂಟು? ಬರೀ ಗರ್ವದ ಮಾತೇಕೆ? ಅದನ್ನು ಬಿಡು. ಪುಂಡರೀಕದಳ ನೇತ್ರ ಕೇಳಿ ಬಂಡನಾದಿನ ನುಡಿದ ಮಾತಿಯ ಚುಟ್ಟಿ ಗೋಚರ ಕಟ್ಟ ಶಾಪಿಗೆ ನೋಡುತ್ತೀನಿ. ಭಗವಂತ, ಬರ್ಬರೀಕ ಪುಂಡರೀಕನೇ ಕೇಳು. ನುಡಿದ ಮಾತಿಗೆ ಎಂದು ಬಂಡನಾಗನು ಬರ್ಬರೀಕ. ಆಡಿದ ಮಾತನ್ನು ಆಡದೆ ಬಂಡನಾಗ್ತೀಯೋ? ಒಂದು ಅವಕಾಶ ಕೊಟ್ಟೆ ಅಂತಾದ್ರೆ ಯುದ್ಧ ಏನು ಎನ್ನುವುದನ್ನು ಮಾಡಿ ತೋರಿಸ್ತೇನೆ. ಅದನ್ನು ತೋರಿಸುವುದಕ್ಕೆ ಇಲ್ಲಿರುವಂತ ಬಲ ಯಾವುದು ಅಂತ ಬೇಕಲ್ಲ. ಚಂಡಿಕಾಶರ. ಯಾವುದು? ಚಂಡಿಕಾ. ಈ ಶರದ ಮೂಲಕ ಎಲ್ಲರನ್ನು ಸಂಹರಿಸ್ತೇನೆ. ಎಲ್ಲರನ್ನು ಸಂಹರಿಸ್ತೀವಿ. ಈಗ ಎಲ್ಲರನ್ನು ಸಂಹರಿಸ್ತೀವಿ ಅಂತ ಆದ್ರೆ ರಣ ಅಂತ ಅದರಲ್ಲಿ 2 ಪಕ್ಷಗಳಿರ್ತದೆ. ಅದ್ರಲ್ಲಿ ಯಾರನ್ನು ಸಂಹರಿಸ್ತೀವಿ, ಯಾರನ್ನು ಉಳಿಸ್ತೀವಿ ಅಂತ ಬೇಕಲ್ಲ. ಯಾರ್ಯಾರು? ನನ್ನ ಚಂಡಿಕಾ ಎಷ್ಟು ಶಕ್ತಿ ಉಂಟು ಅಂತ ಗೊತ್ತಾಗ್ಬೇಕಂತ ಆದ್ರೆ ಹಾ. ನೋಡು. ಓಂ ಚಂಡಿಕಾಯ. ನೋಡು, ಆ ಕಡೆ ಎಲ್ಲ ನೋಡು. ಎರಡು ಕಡೆ ಯಾರು ಇದ್ದಾಗಿಲ್ಲ. ಈಗ ಇನ್ನೊಮ್ಮೆ ನೋಡು. 2 ಪಕ್ಷವನ್ನ ಸೃಷ್ಟಿಸಿದ್ದೇನೆ. ಒಂದು ಪಾಂಡವರ ಪಕ್ಷ, ಇನ್ನೊಂದು ಕೌರವ ಪಕ್ಷ. ಕೌರವ ಪಕ್ಷದಲ್ಲಿ ಎಲ್ಲರೂ ನಿರ್ದೋಷಿಗಳಲ್ಲ. ಅಲ್ಲಿಯೂ ಎಲ್ಲರೂ ದೋಷಿಗಳಲ್ಲ. ಅಲ್ಲಿಯೂ ನಿರ್ದೋಷಿಗಳಿದ್ದಾರೆ. ಪಾಂಡವರಲ್ಲಿಯೂ ಕೂಡ ಎಲ್ಲರೂ ನಿರ್ದೋಷಿಗಳಲ್ಲ. ಅಲ್ಲಿಯೂ ದೋಷಿಗಳಿದ್ದಾರೆ. ಹಾಗಾದರೆ ಈಗ ಅವರಲ್ಲಿ ಅಳಿಯುವವರು ಯಾರು, ಉಳಿಯುವವರು ಯಾರು? ಪಾಂಡವರಲ್ಲಿ ಎಲ್ಲರೂ ಉಳಿಯುವುದಿಲ್ಲ. ಕೆಲವರು ಉಳಿತಾರೆ, ಇನ್ನು ಕೆಲವರು ಉಳಿತಾರೆ. ಕೌರವರಲ್ಲಿಯೂ ಹಾಗೆ. ಆದರೆ ಕೌರವರಲ್ಲಿ ಹೆಚ್ಚು ಅಳಿತಾರೆ, ಕೆಲವರು ಉಳಿತಾರೆ. ಪಾಂಡವರಲ್ಲಿ ಹೆಚ್ಚು ಉಳಿತಾರೆ, ಕೆಲವರು ಮಾತ್ರ ಅಳಿತಾರೆ. ಈಗ ಅದನ್ನೆಲ್ಲ ಮಾಡುವುದು ಯಾರು? ನಾನೇ. ಪಾಂಡವರನ್ನು ಕೌರವರನ್ನು ಬೇರೆ ಬೇರೆ ಪಕ್ಷವನ್ನಾಗಿಸಿ ಅದರಲ್ಲಿ ಕೆಲವರನ್ನು ಅಲಿಸಿ ಕೆಲವರನ್ನು ಉಳಿಸುವ ಬಲ ಯಾವುದಕ್ಕಿರುವುದು? ಚಂಡಿಕಾಶರವನ್ನು ಹೊಂದಿದ ಯಾರು ಬಲ್ಲೆಯ? ಚಂಡ ವಿಕ್ರಮಿಯೋ? ಚಂಡ ವಿಕ್ರಮಿ ಭರ್ಬರೀಕನ
ನಿನ್ನ ಕಥೆ ಏನು, ನಿನ್ನ ಸ್ಥಿತಿ ಏನು ಮುನ್ನ ಯೋಚಿಸಿ ಹೇಳು ಸಾಹಸಿ. ಅವರ ಕಥೆ ಬಿಡು. ಕುರುಕ್ಷೇತ್ರ ಮಹಾಸಮರದ ಮುಂದುವರೆದು ಹೋಗುವಂತಾದ್ರೆ ನಾ ಇವರ ಮುಖಾಮುಖಿಯಾಗುತ್ತೇವೆ. ಅದರಲ್ಲಿ ನನ್ನ ಕಥೆ ನಿನ್ನ ಸ್ಥಿತಿ ಏನು? ನಿನ್ನ ಕಥೇನು? ನನ್ನ ಸ್ಥಿತಿ ಏನು? ಹೌದಪ್ಪ. ಯಾಕೆ ದೇವ್ರೆ ಹಾಗೆ? ನಾವು ಹಾಗೆ ಅಲ್ವೋ, ನಾವು ಮೇಲೆ ನಿನ್ ಕರೆದೆ ಅಂತ ಹಾಕ್ಬೇಡ. ಮತ್ತೆ ನನ್ನ ಕಥೆ ಏನು? ನಿನ್ನ ಸ್ಥಿತಿ ಯಾವ್ದಾದ್ರು ಸರಿ ಹೇಳಿ. ವಿಷಯ ಹಾ 2 ಪಂಗಡ ಮಾಡಿ ತೋರಿಸಿದ್ದೇನೆ. ಹೌದು. ಕುರುಕ್ಷೇತ್ರ ಯುದ್ಧ ಎನ್ನುವುದು ನಾಳೆ ಪ್ರಾರಂಭ. ಈಗ ಎಲ್ಲಿಯಾದರೂ ಎಲ್ಲ ಮುಗಿದು ಕೊನೆಗೆ ಉಳಿಯುವುದು ನಾನು ನೀನು. ಎಲ್ಲಿಯಾದರೂ ಮಾಡುವಂತ ಯುದ್ಧದಲ್ಲಿ ಚಕ್ರವೇ ಮೇಲಾಯ್ತು ಅಂತಾದ್ರೆ ಚಕ್ರಕ್ಕೆ ತಲೆ ಕೊಟ್ಟು ನಾನು ಇಲ್ಲೇ ಸಾಯ್ತೇನೆ. ಎಲ್ಲಿಯಾದರೂ ನನ್ನ ಚಂಡಿಕಾಸುರ ಮೇಲಾಯ್ತು ಅಂತಾದ್ರೆ ನೀನೇ ಸಾಯ್ತೀಯ ದೇವ್ರೆ. ಯಾವ್ದ್ರಿಂದ? ಚಂಡಿಕಾಸುರ. ಈಗ ಕೇಳು, ಚಕ್ರ ಹಾಗೂ ಚಂಡಿಕೆಯಲ್ಲಿ ಬೇರೆ ಬೇರೆ ಆದ್ರೆ ಚಕ್ರ ಗೆಲ್ತಾರೆ, ಇಲ್ಲ ಚಂಡಿಕೆ ಮೇಲೆ ಚಂಡಿಕೆ ಗೆಲ್ತಾರೆ. ಅದು ಎರಡರ ನಡುವೆ ಸ್ಪರ್ಧೆ ಬಂತು ಅಂತಾದ್ರೆ ಚಕ್ರ ಮೇಲೂ ಚಂಡಿಕೆ ಮೇಲೂ? ಚಂಡಿಕೆಯ ಮೇಲು. ಹೇಗೆ? ಯಾವ್ದ ಮೇಲೆ? ಚಂಡಿಕೆ. ಚಕ್ರ ಮೇಲೆ. ಚಂಡಿಕೆ ಮೇಲೆ. ಚಕ್ರ ಮೇಲೆ. ಕೃಷ್ಣ ಹಠ ಮಾಡಬೇಡ, ಹೇಳ್ತಾ ಇದ್ದೇನೆ. ಚಂಡಿಕೆ ಮೇಲೆ. ನಿನಗೂ ಹಠ ಬೇಡ. ಚಕ್ರ ಮೇಲೆ. ಚಂಡಿಕೆ ಮೇಲೆ. ಚಂಡಿಕೆ ಮೇಲೆ. ಕೃಷ್ಣ ಕೋಟಿ ತೇಜದಿ ರಣಚಂಡಿಕಾದೇವಿ ಕೊನೆಗೆ ಬರೀ ನಮ್ಮನೆ ಆದ ಬರ್ಬರಿಕನನ್ನು ಹೀನಾಗಿ ಕೊಂದೆಯಲ್ಲ, ಇದಕ್ಕೆ ಕಾರಣವೇನು ದೇವ? ಭೀಮನ ಪೌತ್ರ ಘಟೋದ್ಗಜ ಸುಕುಮಾರ ಬರ್ಬರೀಕ ಪಾಂಡವರ ಪಾಲಿಗೆ ಬಲವಾಗಿ ಒದಗಿ ಬಲ್ಲವಾತ. ಅವರನ್ನು ನಾನೇ ಯುದ್ಧ ಮೂಲದಲ್ಲಿ ಕೊಂದೆ ಅಂತಾದರೆ ಅದು ನಮ್ಮ ಬಲವನ್ನು ನಾವೇ ನಾಶ ಮಾಡಿದ ಹಾಗೆ ಎನ್ನುವಂತಹ ಸಂದೇಹವನ್ನು ಈ ಕಾಲಕ್ಕೆ ಕಾಡಿದೆ. ಆಕ್ಷೇಪ ಅಲ್ಲ ಧರ್ಮನಂದನ. ಆದರೆ ಈ ಘಟನೆಯನ್ನು ಸಾಧಿಸುವುದಕ್ಕೆ ಪೂರ್ವದ ಘಟನೆಯೊಂದನ್ನು ಈ ಕಾಲಕ್ಕೆ ಆಡಲೇಬೇಕಾಗಿತ್ತು ನಾನು. ಈ ಬರ್ಬರೀಕ ಎನ್ನುವವನು ಕೇವಲ ಇಲ್ಲಿಯವ ಅಂತ ಭಾವಿಸಬೇಡ. ಅವನಿಗೊಂದು ಪೂರ್ವ ಚರಿತ್ರೆ ಉಂಟು. ಹಿಂದೆ ದೇವಲೋಕದಲ್ಲಿ ದೇವಸಭೆಯಲ್ಲಿ ಸೂರ್ಯವರ್ಚನೆಯಂತಹ ಗಂಧರ್ವ ನನ್ನ ಕುರಿತಾಗಿ ಅವಹೇಳನ ಮಾತನಾಡಿದ. ಪರ್ಯಾಯವಾಗಿ ಸರಸಿಯೋದ್ಭವನಿಂದ ಶಪ್ತನಾದ ಭೂಮಿಯಲ್ಲಿ ಹುಟ್ಟುವಂತೆ ಆ ಕಾಲಕ್ಕೆ ಆತನೇ ಬೇಡಿಕೊಂಡು ನನಗೆ ವಿಶಾಪವನ್ನು ನೀಡು ಎನ್ನುವ ಹಾಗೆ ಆ ಕಾಲಕ್ಕೆ ನಾನೇ ಆಡಿದ್ದು. ಮುಂದೆ ಚಕ್ರಧಾರಿಯಾಗಿ ಶ್ರೀಕೃಷ್ಣನಾಗಿ ದ್ವಾಪರೆಯಲ್ಲಿ ವಸುದೇವ ದೇವಕಿಯ ಕಂದನಾಗಿ ನಾನು ಹುಟ್ಟುತ್ತೇನೆ. ಆ ಕಾಲಕ್ಕೆ ಮೆರೆಯುವಂತ ನಿನ್ನನ್ನು ಕೊಂದು ಮತ್ತೆ ನನ್ನ ಗಂಧರ್ವಲೋಕಕ್ಕೆ ಅಳಿಯುತ್ತೇನೆ ಎನ್ನುವ ಹಾಗೆ ಅದೇ ಮಾತಿನ ಆಧಾರದ ಮೇಲೆ ಅವನನ್ನು ಈಗ ನಾನು ಕೊಂದಿದ್ದೇನೆ. ಆ ಕಾರಣಕ್ಕಾಗಿ ಯೋಚಿಸುವುದು ಬೇಡ. ನಿಮ್ಮ ಬಲ ಎನ್ನುವುದು ಕೇವಲ ಬರ್ಬರಿಕನ ಬಲ ಅಲ್ಲ, ಅದಕ್ಕೆ ಪೂರಕವಾದಂಥ ಹಲವಷ್ಟು ಬಲ ನಿಮ್ಮಲ್ಲಿ ಉಂಟು. ಆ ಬಲಕ್ಕೆಲ್ಲ ಬಲವಾಗಿ ನಾನಿರ್ತೇನೆ. ಎಲ್ಲರೂ ಬಿಡಲಿರುತ್ತೆ ಸಾಕು. ಶರಯಮ್ಮ ಮಾತೆಗೆ ಶಂಕರ ಪ್ರೀತಿಗೆ ಹರಿವಾಹನವೆದ್ದ ಮೂಕಾಂಬೆಗೆ ಚೆಲ್ಲುವ ದುರ್ಗಾಂಬೆಗೆ ಶಾರದಾಂಬೆಗೆ ಮಂಗಲ ಆದಿದೇವ ಸಕಲಾಗಮ ಪೂಜೆಯಾದ ಕುಲಮೋಹನ ರೂಪ ವೇದು ದ್ವಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮನ ತಾತಯ್ಯತ್ತ ನಿನ್ನ